ಸಿದ್ದಾಪುರ ತಾಲೂಕಿನ ಹಲಗೇರಿಯ ಅಂಬೇಡ್ಕರ್ ಭವನದಲ್ಲಿ ಕೋಡ್ಕಣಿ ಹೋಬಳಿ ಮಟ್ಟದ ಜನಸ್ಪಂದನ ಸಭೆ ಹಾಗೂ ಬಗರ್ ಹುಕುಂ ಹಕ್ಕುಪತ್ರ ವಿತರಣಾ ಕಾರ್ಯಕ್ರಮ ನಡೆಯಿತು. ಹಲಗೇರಿ, ವಾಜಗೋಡ, ಇಟಗಿ, ಕ್ಯಾದಗಿ, ದೊಡ್ಡಮನೆ, ಬಿಳಗಿ, ಸೋವಿನಕೊಪ್ಪ, ಮನ್ಮನೆ, ಕೊರ್ಲಕೈ ಗ್ರಾಮ ಪಂಚಾಯತ್ ವ್ಯಾಪ್ತಿಯ 300ಕ್ಕೂ ಅಧಿಕ ಸಾರ್ವಜನಿಕರು ಆಗಮಿಸಿ ಕ್ಷೇತ್ರದ ಶಾಸಕರ ಮುಂದೆ ತಮ್ಮ ಅಳಲು ತೋಡಿಕೊಂಡರು. ರಸ್ತೆ, ಕುಡಿಯುವ ನೀರಿನ ಸೌಲಭ್ಯ, ವಸತಿ, ಸಮುದಾಯ ಭವನ ಸೇರಿದಂತೆ 10 ಸಮಸ್ಯೆಗಳ ಅರ್ಜಿ ನೀಡಿ ಪರಿಹಾರ ನೀಡುವಂತೆ ಕೋರಿದರು. ಸಭೆಯ ಅಧ್ಯಕ್ಷತೆ ವಹಿಸಿದ್ದ ಶಾಸಕ ಭೀಮಣ್ಣ ನಾಯ್ಕ ಮಾತನಾಡಿ, ಜನಸ್ಪಂದನ ಸಭೆ ಕಾಟಾಚಾರಕ್ಕೆ ಸೀಮಿತವಾಗಬಾರದು. ಸರ್ಕಾರದ ಸೌಲಭ್ಯ ಸರಿಯಾಗಿ ಸಿಗದೆ ಇದ್ದವರ ಸಮಸ್ಯೆಯನ್ನು ಸಭೆಯಲ್ಲಿ ಆಲಿಸಲಾಗುವುದು. ಸಾರ್ವಜನಿಕರು ತಮ್ಮ ಕುಂದುಕೊರತೆಗಳನ್ನು ಲಿಖಿತವಾಗಿ ನೀಡಬೇಕು. ಜನರಿಗೆ ನ್ಯಾಯ ಕೊಡಿಸುವಲ್ಲಿ ಜನಪ್ರತಿನಿಧಿಗಳು ಸ್ಪಂದಿಸಬೇಕು. 2.5 ವರ್ಷದಿಂದ ಜನರ ಜೊತೆಗೆ ಇರುವ ನಾನು ಮುಂದಿನ ದಿನಗಳಲ್ಲಿಯೂ ಸಾರ್ವಜನಿಕರ ಮಧ್ಯೆಯೇ ಇರುತ್ತೇನೆ. ಹಿಂದೆ ಆಡಳಿತ ನಡೆಸಿದವರು ಜನರ ನೋವಿಗೆ ಸರಿಯಾಗಿ ಸ್ಪಂದಿಸಿದ್ದರೆ ಇಷ್ಟೊಂದು ಅರ್ಜಿ ಸಲ್ಲಿಸುವ ಪ್ರಮೇಯವೇ ಬರುತ್ತಿರಲಿಲ್ಲ ಎಂದರು. ಈ ಸಂದರ್ಭದಲ್ಲಿ ಬಗರ್ ಹುಕುಂ ಫಲಾನುಭವಿಗಳಿಗೆ ಶಾಸಕರು ಹಕ್ಕುಪತ್ರ ವಿತರಿಸಿದರು. ಜೊತೆಗೆ ಕಾರ್ಮಿಕ ಇಲಾಖೆಯಡಿ ಕಾರ್ಮಿಕರಿಗೆ ಕಿಟ್ ವಿತರಿಸಲಾಯಿತು. ಈ ವೇಳೆ ತಾಲೂಕಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಕೆಜಿ ನಾಗರಾಜ್, ಬಗರ್ ಹುಕುಂ ಸಮಿತಿ ಸದಸ್ಯ ಎಸ್ಕೆ ಭಾಗವತ್, ಗಾಯತ್ರಿ ನೇತ್ರೇಕರ್, ಫಕೀರಪ್ಪ ವಾಲ್ಮೀಕಿ, ತಾಲೂಕಾ ದಂಡಾಧಿಕಾರಿ ಎಂಆರ್ ಕುಲಕರ್ಣಿ, ತಾಲೂಕ್ ಪಂಚಾಯತ್ ಇಒ ದೇವರಾಜ್ ಹಿತ್ತಲಕೊಪ್ಪ, ಸಿಪಿಐ ಜೆಬಿ ಸೀತಾರಾಮ್ ಸೇರಿದಂತೆ ವಿವಿಧ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಆ ವ್ಯಕ್ತಿಗಳಿಗೆ ಸರ್ಕಾರ ಸವಲತ್ತನ್ನು ಮುಟ್ಟಿಸುವಂತ ಒಂದು ಜವಾಬ್ದಾರಿ ಈ ಒಂದು ಜನಸ್ಪಂದನ ಕಾರ್ಯಕ್ರಮದ ಉದ್ದೇಶ ಅಂತ ಹೇಳಕ್ಕೆ ಬಯಸ್ತೀನಿ. ನಾನು ಅನೇಕ ಕಡೆ ನಾನು ನಿನ್ನೆ ಕೂರ್ಸಿಯಲ್ಲಿ ಮಾಡಿದ್ದೀನಿ. ನಾನು ಕೂರ್ಸಿಯಲ್ಲಿ ಪ್ರಾರಂಭ ಮಾಡಿದ್ರೆ ಅಲ್ಲಿ ಸುಮಾರು 7 ಪಂಚಾಯತ್ ವ್ಯಾಪ್ತಿಯಲ್ಲಿ ನಾವು ಮಾಡಿದ್ದೀನಿ. 7 ಪಂಚಾಯತ್ ವ್ಯಾಪ್ತಿಯಲ್ಲಿ ಮಾಡಿದ್ರೆ ಸುಮಾರು 450ಕ್ಕೂ ಹೆಚ್ಚು ಜನ ಸೇರಿ 100 ಅರ್ಜಿಗಳನ್ನು ಕೊಟ್ಟರು. 100 ಅರ್ಜಿಗಳಿಗೂ ಕೂಡ ಪ್ರತಿಯೊಂದು ಅರ್ಜಿಯೂ ಕೂಡ ನಾವು ಅವ್ರನ್ನ ಪರಿಶೀಲನೆ ಮಾಡುವ ಮುಖಾಂತರ ಆ ಇಲಾಖೆಯ ಅಧಿಕಾರಿಗಳ ಮಾಹಿತಿಯನ್ನು ಪಡೆದು ಅವರಿಗೆ ಯಾವ ವಿಚಾರದಲ್ಲಿ ಅವರಿಗೆ ತೊಂದರೆ ಆಗಿದ್ದು, ಯಾವ ವಿಚಾರದಲ್ಲಿ ಅವರಿಗೆ ಲೋಪ ಆಗಿದ್ದು ಅದನ್ನು ಸರಿಪಡಿಸುವಂತಹ ಕೆಲಸವನ್ನು ಕೂಡ ನಿನ್ನೆಯ ಸಭೆಯಲ್ಲಿ ನಾವು ಮಾಡಿದ್ದೀವಿ. ನಾವು ಅನೇಕ ಕಡೆ ಇವತ್ತು ಬಹಳಷ್ಟು ಅರ್ಜಿಗಳು ಬಂದಿರುವಂತಹದ್ದು ಬರೀ ರಸ್ತೆಯನ್ನು ಕೊಡಿ, ನೀರು ಕೊಡಿ, ಕುಡಿಯ ನೀರಿನ ಯೋಚನೆ ಮಾಡಿಕೊಡಿ ಅಂತ. ಆದರೆ ಇವತ್ತು ಅಷ್ಟೆಲ್ಲ ಅರ್ಜಿಗಳು ಇವತ್ತು ರಸ್ತೆಗೆ ಬರಬೇಕಾಗಿದ್ದರೆ ಬಂದಿದ್ದರೆ ಯಾವ ರೀತಿಯಲ್ಲಿ ನಾವು ಜನ ಏನು ತೊಂದರೆ ಇದ್ದಾರೆ ಅನ್ನೋದನ್ನ ನಾವು ಕೂಡ ನೋಡಬೇಕಾಗುತ್ತೆ. ಒಂದು ಕಡೆ ಚುನಾವಣೆಯಲ್ಲಿ ಇವತ್ತು ಅನೇಕ ನಾವು ಭರವಸೆ ಕೊಟ್ಟಿದ್ದೀವಿ. ಚುನಾಯಿತರಾದ ನಂತರ, ಶಾಸಕರಾದ ನಂತರ, ಯಾವುದೇ ಹಂತದ ಚುನಾಯಿತ ಸದಸ್ಯರಾದ ನಂತರ ಯಾವ ಉದ್ದೇಶಕ್ಕಾಗಿ ನಮ್ಮನ್ನು ಆಯ್ಕೆಯನ್ನು ಮಾಡಿದ್ದಾರೋ ಆ ಉದ್ದೇಶವನ್ನ ನಾವು ಸರಿಯಾಗಿ ಜನರಿಗೆ ಸ್ಪಂದಿಸಿಲ್ಲ ಅಂತಂದ್ರೆ, ಆ ಕೆಲಸವನ್ನು ನಾವು ಮಾಡಿಲ್ಲ ಅಂತಂದ್ರೆ, ಅಧಿಕಾರಿಗಳು ಯಾರು ಮಾಡಿದ್ವೋ ಅವರ ಗಮನಕ್ಕೆ ತರುವ ಮುಖಾಂತರ ಅವರಿಗೆ ನ್ಯಾಯ ಕೊಡಿಸುವಲ್ಲಿ ಚುನಾಯಿತ ಸದಸ್ಯರು ಸ್ಪಂದಿಸಿಲ್ಲ ಅಂತಂದ್ರೆ ಯಾವ ರೀತಿ ಜನಗಳ ಮತ್ತು ಚುನಾಯಿತ ಸದಸ್ಯರ ಮಧ್ಯೆ ಇರ್ತಕ್ಕಂಥ ಬಾಂಧವ್ಯ ಈಗಲೂ ಅದು ದೂರ ಆಗ್ತದೆ. ಅದು ಆಗಬಾರ್ದು ಅಂತ ವಿಚಾರದಲ್ಲಿ ತಾಲೂಕಾ ಮಟ್ಟದಲ್ಲಿ ಮಾಡಿದ್ರೆ ಮಾತ್ರ ಅದು ಸಾಧು. ಅನೇಕ ಜನರಿಗೆ ಅವರ ನೋವನ್ನು ದಿನನಿತ್ಯದ ಕೆಲಸದ ಜೊತೆಯಲ್ಲಿ ಅಲ್ಲಿ ಬಂದು ಆ ಸಭೆಯಲ್ಲಿ ಭಾಗವಹಿಸಲು ಆಗದೆ ಇರಬಹುದು. ಅದು ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ನಾನು 2 ಜನ ತಹಸೀಲ್ದಾರ್ ಶಿರ್ಸಿ ಮತ್ತು ಸಿದ್ದಾಪುರ ತಹಸೀಲ್ದಾರ್ ಮಾತನಾಡಿ ನಾವು ಜನಸಂಪರ್ಕ ಸಭೆಯನ್ನು ಬರೀ ತಾಲೂಕಾ ಮಟ್ಟದಲ್ಲಿ ಮಾಡೋದಿಲ್ಲ. ನನ್ನ ಉದ್ದೇಶ ಇರುವಂಥದ್ದು ಬರೀ ಪಂಚಾಯತ್ ಮಟ್ಟದಲ್ಲಿ ಮಾಡಬೇಕಂತ ಉದ್ದೇಶ ನನ್ನದಾಗಿ. ಆದರೆ ನಾವು ಅಧಿಕಾರಿಗಳು ಕೂತ್ಕೊಂಡು ತಹಸೀಲ್ದಾರ್ ಮಾತನಾಡಿದಾಗ ನಾವು ಬರ್ತೀವಿ, ನಾವು ಸಹಕರಿಸ್ತೀವಿ ಅಂತ ಮಾತನ್ನು ತಹಸೀಲ್ದಾರ್. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.